ಅವನಿಗೆ ಆಗಲೇ 35 ವರ್ಷ ಆಗೋಗಿತ್ತು. ಆದ್ರೆ ಅವನಿಗೆ ಯಾವಾಗ್ಲೂ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಂದರ ಹುಡುಗಿನೇ ಬೇಕಾಗಿತ್ತು. ಒಳ್ಳೆಯ ಕೆಲಸದಲ್ಲೇ ಇರಬೇಕಾಗಿತ್ತು, ಒಳ್ಳೆಯ ಸಂಬಳ ತರಬೇಕು, ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರಬೇಕು. ಇಷ್ಟೇ ಅಲ್ಲದೆ ಹಿಂದೆ ಯಾವುದೇ ಲವ್ ಅಫೇರ್ಗಳು ಇರಬಾರದು ಅನ್ನೋದು ಅವನ ಕಂಡೀಷನ್ ಆಗಿತ್ತು. ಕೊನೆಗೂ ಅವನಿಗೆ ಅಂತಹ ಒಂದು ಹೆಣ್ಣು ಸಮೀಕ್ಷಾ ಅನ್ನುವ ಹುಡುಗಿ ಸಿಕ್ಕೇ ಬಿಟ್ಟಿದ್ದಾಳೆ. ಮೂಲತಃ ಇವಳು ಆಂಧ್ರ ಪ್ರದೇಶದ ವಿಜಯವಾಡದವಳು. ಇಷ್ಟು ಒಳ್ಳೆ ಹುಡುಗಿ ಸಿಕ್ಕರೂ ವಿಶಾಲ್ ನಾಯ್ಡುಗೆ ಸಮೀಕ್ಷಾ ಮೇಲೆ ಕೊಂಚ ಸಂದೇಹವೇ ಇತ್ತು. ಕಾರಣ ಅವಳ ವಯಸ್ಸು 28. ಇಷ್ಟು ಸುಂದರವಾಗಿದ್ದ ಹುಡುಗಿ, ಇಷ್ಟು ಸಂಬಳ ತರುತ್ತಿರುವ ಹುಡುಗಿ, ಇಷ್ಟು ಒಳ್ಳೆಯ ಬ್ಯಾಕ್ ಗ್ರೌಂಡ್ ಇರುವ ಹುಡುಗಿ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅನ್ನೋದೇ ಅವನ ದೊಡ್ಡ ಚಿಂತೆಯಾಗಿತ್ತು ಹಾಗೂ ಸಂಶಯ ಕೂಡ ಆಗಿತ್ತು. ಇದೇ ಕಾರಣ 28 ವಯಸ್ಸು ಆದರೂ ಕೂಡ ಮದುವೆ ಆಗದೆ ಇರಲು ಕಾರಣ ಏನು ಅಂತ ಕಂಡುಹಿಡಿಯಲು ವಿಶಾಲ್ ನಾಯ್ಡು ಒಬ್ಬ ಡಿಟೆಕ್ಟಿವ್ ಅನ್ನೇ ನೇಮಕ ಮಾಡಿದ್ದ. ಆ ಡಿಟೆಕ್ಟಿವ್ಗೆ ಅವಳ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಲು ಮತ್ತು ಅವಳಿಗೆ ಯಾರಾದರ ಜೊತೆ ಲವ್ ಅಫೇರ್ ಇದೆಯೋ ಅಥವಾ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರೋ ಅನ್ನುವುದನ್ನ ಪತ್ತೆ ಹಚ್ಚಲು ಈ ಪತ್ತೆದಾರಿಗೆ 30,000 ರೂಪಾಯಿ ಕೊಟ್ಟು ನೇಮಕ ಕೂಡ ಮಾಡಿದ್ದ. ಆದ್ರೆ ಮುಂದೇನಾಯ್ತು ಅಂತ ಗೊತ್ತಾದ್ರೆ ನೀವು ಇಂಥ ಜನರು ನಮ್ಮ ಭಾರತದಲ್ಲಿ ಇದ್ದಾರೆ ಅನ್ನೋ ಮಟ್ಟಿಗೆ ಆಶ್ಚರ್ಯ ಪಡುತ್ತೀರಾ. ಅಷ್ಟಕ್ಕೂ ಆಗಿದ್ದು ಏನು? ಬನ್ನಿ ಆ ಎಲ್ಲ ಇಂಟ್ರೆಸ್ಟಿಂಗ್ ಘಟನೆ ಹಾಗೂ ಸತ್ಯ ಸಂಗತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮದುವೆಯು ಪ್ರತಿಯೊಬ್ಬರ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಒಂದಾಗಿದೆ. ಅದಕ್ಕಾಗಿ ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡುವುದು ಜಾಗರೂಕತೆಯಿಂದಲೇ ಮಾಡಬೇಕು. ಇಲ್ಲದಿದ್ದರೆ ಪ್ರತಿಯೊಂದು ಸುಖ ದುಃಖದಲ್ಲೂ ನೀವು ಮದುವೆ ಆಗುವ ವ್ಯಕ್ತಿಯೇ ಸಮಸ್ಯೆಗಳ ಮೂಲವಾಗಿ ಬಿಡುತ್ತಾರೆ. ಆಧ್ಯಾತ್ಮಿಕ ಗುರು ಶ್ರೀ 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 ರವಿಶಂಕರ್ ಅವರ ಕೆಲವು ಸಲಹೆಗಳು ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಯಾವೆಲ್ಲ ವಿಚಾರವನ್ನ ಗಮನದಲ್ಲಿಟ್ಟುಕೊಳ್ಳಬೇಕು, ಯಾವೆಲ್ಲ ವಿಚಾರಗಳನ್ನ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಬಾರದು ಅನ್ನುವುದನ್ನ ಸವಿಸ್ತಾರ ಅವರು ಕೂಡ ಹೇಳಿದ್ದಾರೆ. ಮದುವೆಯ ಸಂದರ್ಭದಲ್ಲಿ ಗಂಡಿನ ಅಥವಾ ಹೆಣ್ಣಿನ ಮನೆಯವರು ಬೇಕೆಂದೇ ಖ್ಯಾತೆ ತೆಗೆದು ವಿವಾಹಗಳನ್ನ ಇಲ್ಲ ಸಲ್ಲದ ಕಾರಣಗಳನ್ನ ಕೊಟ್ಟು ಕ್ಯಾನ್ಸಲ್ ಮಾಡಿದ ಸಾಕಷ್ಟು ಉದಾಹರಣೆಗಳು ನಮ್ಮ ಸುತ್ತಮುತ್ತ ಇವೆ. ಆದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂತೆ ಆತುರ ಬಿದ್ದು ಸಂಬಂಧವನ್ನ ಹಾಳು ಮಾಡಿಕೊಳ್ಳುವ ಬದಲು ಸ್ವಂತ ತಾಳ್ಮೆಯಿಂದ ನಡೆದುಕೊಂಡರೆ ಎಲ್ಲವೂ ಸುಸೂತ್ರವಾಗಿ ಅಂದುಕೊಂಡಂತೆ ಸರಾಗಮವಾಗಿ ನಡೆಯುತ್ತದೆ. ಮದುವೆ ಆಗುವ ಹುಡುಗ ಅಥವಾ ಗಂಡಿನ ಮನೆಯವರು ಹುಡುಗಿಗೆ ಸಂಬಂಧಪಟ್ಟ ಯಾವೆಲ್ಲ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಎಂದು ಶ್ರೀ ಶ್ರೀ ರವಿಶಂಕರ್ ಗುರುಜಿ ತಿಳಿಸಿದ್ದಾರೆ. ಹುಡುಗಿ ನೋಡಲು ಹೋದ ಪ್ರತಿಯೊಬ್ಬ ಗಂಡಿನ ಮನೆಯವರು ಮೊದಲು ಸೂಕ್ಷ್ಮವಾಗಿ ಗಮನಿಸುವುದು ಈ ಕೆಲವು ವಿಚಾರಗಳನ್ನು ಸಾಕಷ್ಟು ಮದುವೆಗಳು ಅರ್ಧದಲ್ಲೇ ಮುರಿದು ಬೀಳಲು ಕಾರಣವಾಗುತ್ತವೆ. ಆದರೆ ಮುಂದಿನ ದಿನಗಳಲ್ಲಿ ಹುಡುಗಿ ಹೇಗೆ ಬಾಳುವೆ ನಡೆಸುತ್ತಾಳೆ ಎನ್ನುವುದಕ್ಕೆ ಹೆಚ್ಚಿಗೆ ನಾವು ಗಮನ ಕೊಡಬೇಕು. ಅದು ಬಿಟ್ಟು ಅಂತ ಇಂತ ಕ್ಷುಲ್ಲಕ ಕಾರಣಗಳನ್ನ ಎತ್ತಿ ಮದುವೆಯನ್ನ ಕ್ಯಾನ್ಸಲ್ ಮಾಡಬಾರದು. ಕೇವಲ ಹುಡುಗಿಯನ್ನು ನೋಡಿ ಆಕೆಯ ಗುಣವನ್ನು ಅಳೆಯಲು ಸಾಧ್ಯವಿಲ್ಲ. ಹೀಗಾಗಿ ನಿಮ್ಮ ಬುದ್ಧಿಗೂ ಮೀರಿದ ಕೆಲವು ವಿಚಾರಗಳು ಇರುತ್ತವೆ. ಅಂತಹ ವಿಚಾರಗಳ ಕಡೆ ಸಾಧ್ಯವಾದಷ್ಟು ಗಮನವನ್ನ ಕೊಡಬೇಕು. ಹುಡುಗಿಯ ವಯಸ್ಸನ್ನ ನೋಡಿ ತಕರಾರು ತೆಗೆದವರು ಬೇಕಾದಷ್ಟು ಮಂದಿ ಇದ್ದಾರೆ. ಕೆಲವು ಹುಡುಗಿಯರಿಗೆ ವಯಸ್ಸು ಮೀರುವವರೆಗೂ ಕೂಡ ಮದುವೆ ಸೆಟ್ ಆಗುವುದಿಲ್ಲ. ಇನ್ನು ಕೆಲವು ಹುಡುಗಿಯರು ದುಡಿಮೆಯ ಕಾರಣದಿಂದ, ಜಾಬ್ ಕಾರಣದಿಂದ ಮದುವೆಯನ್ನ ಮುಂದಕ್ಕೆ ಹಾಕುತ್ತಾ ಹೋಗುತ್ತಾರೆ. ಆದ್ರೆ ಅದನ್ನೇ ಕಾರಣವಿಟ್ಟುಕೊಂಡು ಏನೋ ಕಾರಣ ಇರಬೇಕು ಅಂತ ಅದಕ್ಕೆ ಮದುವೆ ಆಗಿಲ್ಲ ಅಂತ ಜಗಳ ಮಾಡಿಕೊಂಡು ಸಾಕಷ್ಟು ಮದುವೆಗಳು, ಅಲೈನ್ಸ್ಗಳು ನಮ್ಮ ಮುಂದೆ ಮುರಿದಿರುವುದು ಕಣ್ಣಾರೆ ಕಂಡಿದ್ದೇವೆ. ಹುಡುಗಿ ನೋಡಲು ಹೋದ ಕ್ಷಣ ಮತ್ತು ಸಂದರ್ಭ ತುಂಬಾ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಡೇಟಿಂಗ್ ಅಥವಾ ಮ್ಯಾರೇಜ್ ಆಪ್ ಗಳ ಭರಾಟೆ ಜೋರಾಗಿದೆ. ಹುಡುಗ ಹುಡುಗಿ ಮೊದಲು ಇಂತಹ ಅಪ್ಲಿಕೇಶನ್ ಗಳ ಮೂಲಕ ಭೇಟಿಯಾಗಿ ಮಾತುಕತೆ ನಡೆಸಲು ಮುಂದಾಗುತ್ತಾರೆ. ಆದ್ರೆ ಕೇವಲ ಮೊದಲ ಭೇಟಿಯಲ್ಲಿಯೇ ಎಲ್ಲವನ್ನ ನಿರ್ಧರಿಸಲು ಸಾಧ್ಯವಿಲ್ಲ. ನೋಡೋಕೆ ಅವಳು ಚೆನ್ನಾಗಿರಬಹುದು, ಆದ್ರೆ ಅವಳ ಗುಣಗಳನ್ನ ನೀವು ಹೇಗೆ ಕಂಡುಹಿಡಿಯುತ್ತೀರಾ? ಹುಡುಗನಿಗೂ ಅಷ್ಟೇ. ಹುಡುಗ ಮತ್ತು ಹುಡುಗಿ ಒಪ್ಪಿಕೊಳ್ಳುವ ಸಂದರ್ಭ ಕೂಡ ಇದು ಆಗಿರುವುದಿಲ್ಲ. ಸಂಪೂರ್ಣವಾಗಿ ಡೇಟಿಂಗ್ ಅಪ್ಲಿಕೇಶನ್ ಮೇಲೆ ಅವಲಂಬಿತವಾಗಿರಲು ಸಾಧ್ಯವಿಲ್ಲ. ಅಲ್ಲಿ ತಪ್ಪು ಮಾಹಿತಿಗಳನ್ನ ಕೂಡ ಅವರು ಕೊಟ್ಟಿರಬಹುದು. ಹುಡುಗಿ ಹಿಂದೆ ಎಷ್ಟು ಹುಡುಗರ ಜೊತೆ ಸುತ್ತಾಡಿದ್ದಾಳೆ ಎನ್ನುವುದು ತಿಳಿಯುವುದು ಮುಖ್ಯವೇ ಎನ್ನುವುದು ದೊಡ್ಡ ಪ್ರಶ್ನೆ. ನೀವು ನೋಡಲು ಹೋಗಿರುವ ಹುಡುಗಿಗೆ ನೀವು ಎಷ್ಟನೆಯ ಹುಡುಗ ಅನ್ನುವುದು ಎಂದಿಗೂ ಮುಖ್ಯವಲ್ಲ. ಏಕೆಂದರೆ ನಿಮಗಿಂತ ಮುಂಚೆ ಆ ಹುಡುಗಿ ಬೇರೆ ವ್ಯಕ್ತಿಯನ್ನ ಪ್ರೀತಿಸಿರಬಹುದು. ಆದ್ರೆ ಕಾರಣಾಂತರದಿಂದ ಅವರ ಪ್ರೀತಿ ಅರ್ಧಕ್ಕೆ ಮುರಿದು ಬಿದ್ದಿರಬಹುದು. ಆದ್ದರಿಂದ ಆ ವಿಚಾರದಲ್ಲಿ ಕೊಂಕು ತೆಗೆಯುವುದು ಒಳ್ಳೆಯದಲ್ಲ ಅನ್ನುತ್ತಾರೆ ಶ್ರೀ ಶ್ರೀ ರವಿಶಂಕರ್ ಗುರೂಜಿ. ಒಂದು ವೇಳೆ ಎಲ್ಲವೂ ಸರಿ ಇದ್ದಿದ್ದರೆ ನಿಮಗಿಂತಲೂ ಒಳ್ಳೆಯ ಹುಡುಗ ಅವಳನ್ನ ಮದುವೆಯಾಗುತ್ತಿದ್ದ ಮತ್ತು ಆಕೆಯ ಜೀವನ ನಿಮಗಿಂತಲೂ ಚೆನ್ನಾಗಿ ಇರುತ್ತಿತ್ತು ಎನ್ನುವುದು ನೀವು ಅರಿಯಬೇಕಾಗುತ್ತದೆ.
ಮುಂದೆ ನೀವು ಒಬ್ಬರನ್ನೊಬ್ಬರನ್ನು ಹೇಗೆ ಅರಿತು ಬಾಳುವಿರಿ ಎಂಬುದು ಮಾತ್ರ ಮುಖ್ಯವಾಗುತ್ತದೆ. ಹೀಗಾಗಿ ಇತಿಹಾಸವನ್ನ ಕೆದಕುವ ಬದಲು ನಿಮ್ಮ ಹಾಗೂ ನೀವು ನೋಡಲು ಹೋಗಿರುವ ಹುಡುಗಿಯ ಜೊತೆಗಿನ ಮುಂದಿನ ಭವಿಷ್ಯದ ಜೀವನವನ್ನ ಮಾತ್ರ ನೀವು ಅಳೆಯುವುದು ಉತ್ತಮ. ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ರೀತಿ ಇನ್ನೊಬ್ಬ ವ್ಯಕ್ತಿ ಎಂದಿಗೂ ಇರಲು ಸಾಧ್ಯವಿಲ್ಲ. ಹೀಗಾಗಿ ನಮಗೆ ಇಷ್ಟವಾದ ವಿಚಾರಗಳು ಮತ್ತೊಬ್ಬರಿಗೆ ಇಷ್ಟ ಆಗಬೇಕು ಎನ್ನುವ ಯಾವುದೇ ನಿಯಮ ಕೂಡ ಇಲ್ಲ. ನಿಮ್ಮ ಅಭಿಪ್ರಾಯವನ್ನ ಹೇಳಿಕೊಳ್ಳುವುದು ಮಾತ್ರ ನಿಮ್ಮ ಕೆಲಸ ಮತ್ತು ಅವರ ಅಭಿಪ್ರಾಯಗಳಿಗೆ ಗೌರವ ಕೊಡಬೇಕಾಗಿರುವುದು ನಿಮ್ಮ ಕರ್ತವ್ಯ. ಹೀಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಒಳ್ಳೆಯದು. ಇತ್ತೀಚೆಗೆ ಮದುವೆ ಆಗುವ ಮೊದಲು ಹುಡುಗಿಯ ಮತ್ತು ಹುಡುಗನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡುವ ಕೆಲಸ ತುಂಬಾನೇ ಜೋರಾಗಿ ನಡೆಯುತ್ತಿದೆ. ಇದು ತಪ್ಪು ಅಂತ ಹೇಳುವುದಿಲ್ಲ, ಯಾಕಂದ್ರೆ ತುಂಬಾ ಜನ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಮದುವೆ ಆಗುತ್ತಾರೆ. ನಾನು ಸಾಫ್ಟ್ವೇರ್ ಉದ್ಯಮದಲ್ಲಿ ಇದ್ದೇನೆ, ನಾನು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತೇನೆ, ನಾನು ಅಮೆರಿಕಾದಲ್ಲಿ ಇದ್ದೇನೆ, ನಾವು ಇಂಗ್ಲೆಂಡ್ ನಲ್ಲಿ ಇದ್ದೇನೆ. ಹೀಗೆ ಮದುವೆ ಆಗಲು ಎಷ್ಟೋ ಜನ ಹುಡುಗರಾಗಲಿ ಹುಡುಗಿರಾಗಲಿ ಈ ರೀತಿ ಸುಳ್ಳು ಹೇಳಿ ಮದುವೆ ಆಗಿದ್ದು ಉಂಟು. ಆಮೇಲೆ ನೋಡಿದರೆ ಅವರು ಬೇರೆನೆ ಕೆಲಸ ಮಾಡುತ್ತಿರುತ್ತಾರೆ ಅಥವಾ ಅವರಿಗೆ ಕೆಲಸನೇ ಇರುವುದಿಲ್ಲ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಖ್ಯಾತ ನಟಿ ಪ್ರೇಮ ಅವರ ಜೊತೆಗೂ ಕೂಡ ಇದೇ ಆಗಿತ್ತು. ಅವರ ಗಂಡ ಒಬ್ಬ ಸಾಫ್ಟ್ವೇರ್ ಉದ್ಯಮಿ ಅಂದುಕೊಂಡು ಅವರನ್ನ ಮದುವೆಯಾಗಿದ್ದಾನೆ. ಆದ್ರೆ 6 ತಿಂಗಳ ನಂತರ ಗೊತ್ತಾಗಿದ್ದು ಆ ವ್ಯಕ್ತಿಗೆ ಕೆಲಸವೇ ಇಲ್ಲ ಅಂತ. ಹೌದು, ಇದೇ ಕಾರಣ ಇತ್ತೀಚಿನ ಮದುವೆಯ ಮೊದಲು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಲು ಜನರು ಹಲವಾರು ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುತ್ತಾರೆ. ಇತ್ತೀಚೆಗೆ ಅದಕ್ಕೆ ಅಂತಾನೆ ಕೆಲವೊಂದು ಕಂಪನಿಗಳು ಕೂಡ ಈ ಸರ್ವಿಸ್ ಅನ್ನ ದುಡ್ಡು ಕೊಟ್ಟರೆ ಕೊಡುತ್ತಿವೆ. ಆದ್ರೆ ಇಲ್ಲೊಬ್ಬ ಭೂಪ ಹುಡುಗಿಯನ್ನ ಒಪ್ಪಿಕೊಂಡ ಮೇಲೆ ಅವಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೆದಕಲು ಹಾಗೂ ಅವಳ ಗುಪ್ತ ಮಾಹಿತಿಯನ್ನ ಕಂಡುಹಿಡಿಯಲು ಒಬ್ಬ ಪತ್ತೇದಾರಿ ವ್ಯಕ್ತಿಯನ್ನೇ ಅಂದ್ರೆ ಡಿಟೆಕ್ಟಿವ್ ಅನ್ನೇ ನೇಮಿಸಿದ್ದ. ಹೌದು, ಆಂಧ್ರ ಪ್ರದೇಶದ ಗುಂಟೂರಿನ ವಿಶಾಲ್ ನಾಡು ಅನ್ನುವ ವ್ಯಕ್ತಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಉದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಆಗಲೇ 35 ವರ್ಷ. ಆದ್ರೆ ಅವನಿಗೆ ಯಾವಾಗಲೂ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಂದರಿ ಹುಡುಗಿ ಬೇಕಾಗಿತ್ತು. ಒಳ್ಳೆಯ ಕೆಲಸದಲ್ಲೇ ಇರಬೇಕು, ಒಳ್ಳೆಯ ಸಂಬಳವೇ ತರಬೇಕು, ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು. ಅಷ್ಟೇ ಅಲ್ಲದೆ ಹಿಂದೆ ಯಾವ ಲವ್ ಅಫೇರ್ ಇರಬಾರದು ಎನ್ನುವುದು ಅವನ ಕಂಡೀಷನ್ ಆಗಿತ್ತು. ಕೊನೆಗೂ ಅವನಿಗೆ ಅಂತಹ ಒಂದು ಹೆಣ್ಣು ಅಂದ್ರೆ ಸಮೀಕ್ಷಾ ಅನ್ನೋ ಹುಡುಗಿ ಸಿಕ್ಕಿದ್ದಾಳೆ. ಮೂಲತಃ ಇವಳು ಆಂಧ್ರ ಪ್ರದೇಶದ ವಿಜಯವಾಡದವಳು. ಇಷ್ಟು ಒಳ್ಳೆ ಹುಡುಗಿ ಸಿಕ್ಕರೂ ವಿಶಾಲ್ಗೆ ಸಮೀಕ್ಷಾ ಮೇಲೆ ಕೊಂಚ ಸಂದೇಹವಿತ್ತು. ಕಾರಣ ಅವಳ ವಯಸ್ಸು 28 ಆಗಿತ್ತು. ಇಷ್ಟು ಸುಂದರವಾಗಿರುವ ಹುಡುಗಿ, ಇಷ್ಟು ಸಂಬಳ ತರುತ್ತಿರುವ ಹುಡುಗಿ, ಇಷ್ಟು ಒಳ್ಳೆಯ ಬ್ಯಾಕ್ ಗ್ರೌಂಡ್ ಇರುವ ಹುಡುಗಿ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅನ್ನೋದೇ ಅವನಿಗೆ ಗೊತ್ತಾಗದ ವಿಷಯ ಆಗಿತ್ತು. 28 ವರ್ಷ ಆದರೂ ಕೂಡ ಮದುವೆ ಆಗಿಲ್ಲ ಅಂದ್ರೆ ಏನೋ ಒಂದು ಕಾರಣ ಇರಬಹುದೆಂದು ಅದನ್ನು ಕಂಡುಹಿಡಿಯಲು ವಿಶಾಲ್ ನಾಯ್ಡು ಒಬ್ಬ ಡಿಟೆಕ್ಟಿವ್ ಅನ್ನ ಬೆಂಗಳೂರಿನಲ್ಲಿ ನೇಮಕ ಮಾಡಿದ್ದ. ಆ ಡಿಟೆಕ್ಟಿವ್ಗೆ ಅವಳ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಲು ಮತ್ತು ಅವಳಿಗೆ ಯಾರಾದರ ಜೊತೆ ಲವ್ ಅಫೇರ್ ಇದೆಯೋ ಅಥವಾ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರೋ ಅನ್ನುವುದನ್ನ ಪತ್ತೆ ಹಚ್ಚಲು ಆ ಪತ್ತೆದಾರಿಗೆ ಬರೋಬ್ಬರಿ 30,000 ರೂಪಾಯಿ ಕೂಡ ಕೊಟ್ಟಿದ್ದ. ಮುಂದೆ ಕನಿಷ್ಠ ಪಕ್ಷ 2 ವಾರ ಆ ಡಿಟೆಕ್ಟಿವ್ ಸಮೀಕ್ಷಾ ಹಿಂದುಗಡೆ ಗೊತ್ತಿಲ್ಲದ ಹಾಗೆ ಅವಳನ್ನ ಹಿಂಬಾಲಿಸಿದ್ದಾನೆ. ಗೊತ್ತಿಲ್ಲದ ಹಾಗೆ ಅವಳು ಯಾರಾದರ ಜೊತೆ ಓಡಾಡುತ್ತಿದ್ದಾಳೋ, ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರೋ, ಯಾರನ್ನಾದ್ರೂ ಮಾತನಾಡಿದರೆ ಅವರಿಗೆ ಮತ್ತು ಅವಳಿಗೆ ಏನು ಸಂಬಂಧ, ಅಷ್ಟೇ ಅಲ್ಲದೆ ಸೀಕ್ರೆಟ್ ಆಗಿ ಅವಳ ಫೋಟೋಗಳನ್ನು ಕೂಡ ತೆಗೆದಿದ್ದಾನೆ. ಒಮ್ಮೆ ಸಮೀಕ್ಷಾ ಹಾಗೂ ಅವಳ ಸಹೋದ್ಯೋಗಿ ಬಸ್ ಸ್ಟಾಪ್ ನಲ್ಲಿ ನಿಂತಾಗ ಯಾವುದೋ ವ್ಯಕ್ತಿ ಸೀಕ್ರೆಟ್ ಆಗಿ ಅವರ ಫೋಟೋವನ್ನ ತೆಗೆಯುವ ವಿಷಯ ಅವಳ ಸಹೋದ್ಯೋಗಿ ಅಭಿಷೇಕ್ಗೆ ಗೊತ್ತಾಗಿದೆ. ಯಾರೋ ಇರಬಹುದು ಅಂತ ಮೊದಲು ಅಭಿಷೇಕ್ ಕೂಡ ಸುಮ್ಮನಾಗಿದ್ದಾನೆ. ಪ್ರತಿದಿನ ಆಫೀಸ್ಗೆ ಅಭಿಷೇಕ್ ಮತ್ತು ಸಮೀಕ್ಷಾ ಜೊತೆಯಲ್ಲೇ ಬರುತ್ತಿದ್ದರು ಮತ್ತು ಜೊತೆಯಲ್ಲಿ ಹೋಗುತ್ತಿದ್ದರು. ಕಾರಣ ಅವರಿಬ್ಬರು ಹತ್ತಿರದಲ್ಲಿಯೇ ಬೇರೆ ಬೇರೆ ಅಪಾರ್ಟ್ಮೆಂಟ್ ನಲ್ಲಿ ಇರುತ್ತಿದ್ದರು. ಹೀಗೆ ಒಂದಲ್ಲ ಎರಡಲ್ಲ 4 ಬಾರಿ ಒಬ್ಬ ವ್ಯಕ್ತಿ ಫೋಟೋ ತೆಗೆಯುವುದನ್ನ ಕಂಡು ಅಭಿಷೇಕ್ ನಿಜಕ್ಕೂ ಇದರಲ್ಲಿ ಏನೋ ಇದೆ ಅಂತ ಸಮೀಕ್ಷಾಗೆ ಹೇಳಿದ್ದಾನೆ. ಮುಂದೆ ಸಮೀಕ್ಷಾ ಕೂಡ ಸ್ವಲ್ಪ ಜಾಗರೂಕತಾಳಾಗಿದ್ದಾಳೆ, ಅಲರ್ಟ್ ಆಗಿದ್ದಾಳೆ. ಮುಂದೆ 2 ದಿವಸ ಯಾರೋ ತನ್ನನ್ನ ಫಾಲೋ ಮಾಡುತ್ತಿರುವುದನ್ನ ಅವಳಿಗೆ ಆ ವಿಷಯ ಗೊತ್ತಾಗಿ ಹೋಗಿದೆ. ಅನುಮಾನ ಕೂಡ ಬಂದು ಬಿಟ್ಟಿದೆ. ಒಂದು ಸಾರಿ ಅವಳ ಹತ್ತಿರವೇ ಬಂದಂತಹ ಆ ಡಿಟೆಕ್ಟಿವ್ ತನ್ನನ್ನೇ ಯಾರೋ ಫಾಲೋ ಮಾಡುತ್ತಿದ್ದಾಳೆ ಎಂದು ಅವನನ್ನ ಹಿಡಿದು ಸರಿಯಾಗಿ ವಿಚಾರಿಸಿ 4 ಏಟು ಬಿಟ್ಟಾಗ ಆ ಡಿಟೆಕ್ಟಿವ್ ತನ್ನ ಹಾಗೂ ವಿಶಾಲ್ ನಡುವಿನ ಎಲ್ಲ ಮಾಹಿತಿಯನ್ನು ಬಾಯಿ ಬಿಟ್ಟಿದ್ದಾನೆ. ಇದರಿಂದ ಸಮೀಕ್ಷಾ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಳು. ಮರುದಿನವೇ ವಿಶಾಲ್ಗೆ ಛೀಮಾರಿ ಹಾಕಿದ್ದಾಳೆ, ಮದುವೆಯನ್ನ ರದ್ದುಗೊಳಿಸಿದ್ದಾಳೆ. ತನಗೆ ಯಾರೋ ಒಬ್ಬ ವ್ಯಕ್ತಿ ಈ ರೀತಿ ಫಾಲೋ ಮಾಡಿದ್ದು ನಿಜಕ್ಕೂ ಸಿಟ್ಟು ತಂದಿತ್ತು. ಇದರಿಂದ ಈಗ ಅವರಿಬ್ಬರ ಸಂಬಂಧ ಕಳಚಿ ಬಿದ್ದಿದೆ.
ನೋಡಿದಿರಾ ಸ್ನೇಹಿತರೆ, ಸಂಶಯ ಪಟ್ಟರೆ ಅಂದ್ರೆ ಅತಿಯಾದ ಸಂಶಯ ಪಟ್ಟರೆ ಏನಾಗುತ್ತದೆ ಅಂತ. ಮದುವೆ ಆಗಲು ಕೆಲವೊಂದು ರಹಸ್ಯಗಳನ್ನ ಬಚ್ಚಿಟ್ಟುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. 10 ಒಳ್ಳೆಯ ಕೆಲಸ ಆಗುತ್ತದೆ ಅಂದ್ರೆ ಒಂದು ಚಿಕ್ಕ ಸುಳ್ಳು, ಒಂದು ಚಿಕ್ಕ ರಹಸ್ಯ ದೊಡ್ಡದೇನಲ್ಲ. ಅದಕ್ಕೆ ಹಿರಿಯರೇ ಹೇಳಿದ್ದಾರೆ, 1000 ಸುಳ್ಳು ಹೇಳಿ ಮದುವೆ ಆಗುವಂತ. ಈ ರೀತಿ ಅತಿಯಾಗಿ ಸಂಶಯ ಪಡುತ್ತಿರುವುದರಿಂದಲೇ ಮತ್ತು ಈ ರೀತಿ ಅತಿಯಾಗಿ ಬೇಡಿಕೆಗಳು ಇರುವುದರಿಂದಲೇ ಇತ್ತೀಚೆಗೆ ಮದುವೆಗಳು ಆಗೋದು ಕಷ್ಟ ಆಗಿ ಹೋಗಿದೆ. ಹಾಗೂ ಆ ಮದುವೆಗಳು ಆದರೂ ಉಳಿಯೋದು ಕಷ್ಟ ಆಗಿ ಹೋಗಿದೆ. ಇದೇ ಕಾರಣ ಕೇವಲ 2-3 ತಿಂಗಳಲ್ಲಿ ಮದುವೆಗಳು ಡೈವರ್ಸಕ್ಕೆ ಬಂದು ನಿಂತು ಹೋಗುತ್ತವೆ. ನೋಡಿದಿರಾ ಸ್ನೇಹಿತರೆ, ಇತ್ತೀಚೆಗೆ ಮದುವೆ ಆಗುವುದು ಎಷ್ಟು ಕಷ್ಟವಾಗಿದೆ ಅಂತ. ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.